ಸ್ನೇಹಮಯಿ ಕೃಷ್ಣ ಅನ್ನುವರು ಯಾರು? ನಾನೇ ಸೃಷ್ಟಿ ಮಾಡ್ಕೊಂಡು ಹೇಳುವಂಥದ್ದಲ್ಲ, ಕೋರ್ಟ್ಗಳಿಗೆ ಕೊಟ್ಟಿರುವಂಥ ಅಫಿಡವಿಟ್, ಪೊಲೀಸ್ ಇಲಾಖೆಯಿಂದ ಹೋಗಿರುವಂಥ ಅಫಿಡವಿಟ್. ಈ ವ್ಯಕ್ತಿ ಯಾರು? ಇವ ವ್ಯಕ್ತಿ ವಿರುದ್ಧ ಎಷ್ಟು ಕೇಸ್ಗಳು ಮೈಸೂರು ನಗರದಲ್ಲಿ ಮತ್ತು ಮೈಸೂರು ರೂರಲಲ್ಲಿ ಮತ್ತು ಇತರೆ ಕಡೆ ಎಷ್ಟು ಕೇಸ್ಗಳಿದ್ದಾವೆ, ಯಾವ ಕೇಸ್ಗಳಿದ್ದಾವೆ ಅನ್ನುವಂಥದ್ದು ನಾನು ಒಂದಷ್ಟು ಇಂಟ್ರೊಡಕ್ಷನ್ ಕೊಟ್ಟಾದ ಮೇಲೆ ಇವತ್ತೇನು ಆಪಾದನೆ ಮಾಡಿದರೆ ಆ ಆಪಾದನೆ ವಿಚಾರದಲ್ಲಿ ನಾನು ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಸ್ನೇಹಮಯಿ ಕೃಷ್ಣ ಅವ್ರ ವಿರುದ್ಧ ಮೈಸೂರು ನಗರದಲ್ಲಿ 17 ಕೇಸ್ಗಳಿದ್ದಾವೆ. ಮೈಸೂರು ರೂರಲಲ್ಲಿ 12 ಕೇಸ್ಗಳಿದ್ದಾವೆ. ರಾಜ್ಯದ ಇತರೆ ಭಾಗಗಳಲ್ಲಿ 15 ಕೇಸ್ಗಳಿದ್ದಾವೆ. ಒಟ್ಟು 44 ಪ್ರಕರಣಗಳು ಮಾನ್ಯ ಸ್ನೇಹಮಯಿ ಕೃಷ್ಣ ಅವ್ರ ವಿರುದ್ಧ ಇರುವಂಥದ್ದು ಪ್ರಕರಣಗಳು. ಯಾವ್ಯಾವು ಅನ್ನುವಂಥದ್ದು ನಾನು ನಿಮಗೆ ಪಟ್ಟಿ ಕೊಡ್ತೀನಿ, ಕಾಪಿ ಕೊಡ್ತೀನಿ ನಿಮಗೆ. ಒಟ್ಟು 84 ಸೆಕ್ಷನ್ಸ್ ಅಡಿಗಳಲ್ಲಿ 44 ಕೇಸ್ಗಳು ದಾಖಲಾಗಿದೆ. 44 ಕೇಸ್ಗಳು ದಾಖಲಾಗಿರುವಂಥದ್ದು 84 ಸೆಕ್ಷನ್ಸ್ IPC CRPC ಸೆಕ್ಷನ್ಸ್ ಅಡಿಗಳಲ್ಲಿ. ಇದರಲ್ಲಿ ಕ್ರಿಮಿನಲ್ ಕೇಸ್ ಇದೆ, ಎಲ್ಲ ಕ್ರಿಮಿನಲ್ ಕೇಸ್ಗಳೇ. ಬ್ಲಾಕ್ ಮೇಲ್, ಎಕ್ಸ್ಟಾರ್ಷನ್, ಕೊಲೆ ಕೇಸು ಮತ್ತು ಮೋಸ, ಇಷ್ಟು ಕೇಸ್ಗಳು ಇದ್ದಾವೆ. ನಾನು ಒಂದು ಪ್ಯಾರಾಗ್ರಾಫ್ನ ಅವರು ಬರೆದಿರುವಂಥದ್ದು ಪೊಲೀಸ್ ಇಲಾಖೆಯವರು ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂಥ ಒಂದು ಪ್ಯಾರಾಗ್ರಾಫ್ನ ಓದುವಂಥದ್ದಕ್ಕೆ ನಾನು ಬದ್ಧನಾಗಿದ್ದೇನೆ. ಈತನು ವಿವಾದಗಳನ್ನು ಸೃಷ್ಟಿಸಿ ಕಾನೂನನ್ನು ದುರುಪಯೋಗಪಡಿಸಿಕೊಂಡು ಅಮಾಯಕ ಭೂ ಮಾಲೀಕರು ಮತ್ತು ಬಾಡಿಗೆದಾರರು ಅಥವಾ ಸಂಬಂಧಿಕರ ಆಸ್ತಿ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡಿ ಅಮಾಯಕ ಭೂ ಮಾಲೀಕರನ್ನು ಸ್ವಾಧೀನದಿಂದ ಬಡಿದೆಬ್ಬಿಸುವುದು ಹಾಗೂ ಓಡಿಸುವುದು, ಈ ಮೂಲಕ ಸಣ್ಣ ಪುಟ್ಟ ಜಗಳಗಳನ್ನು ಸೃಷ್ಟಿ ಮಾಡಿ ಕಾನೂನನ್ನು ದುರುಪಯೋಗಿಸಿಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅಮಾಯಕರ ಮೇಲೆ ನ್ಯಾಯಾಲಯಗಳಲ್ಲಿ ಹಾಗೂ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳನ್ನು ದಾಖಲಿಸುವುದು ಮತ್ತು ಅವರಿಗೆ ಜೀವ ಬೆದರಿಕೆ ಹಾಕುವ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿರುತ್ತಾರೆ. ಇದೇ ವಿಚಾರವಾಗಿ ಈತನ ಪ್ರಚೋದನೆ ಹಾಗೂ ಹಿಂಸೆಯಿಂದ ಮನನೊಂದು ಕುವೆಂಪು ನಗರ ಠಾಣಾ ಸರಹದ್ದಿನ ಒಬ್ಬ ಮಹಿಳೆ ಮಾನಕ್ಕಿ ಎದುರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಈತನ ವಿರುದ್ಧ ಪ್ರಕರಣ ದಾಖಲಾಗಿರುತ್ತದೆ. ಇದು ಓನ್ಲಿ ಒನ್ ಪ್ಯಾರಾಗ್ರಾಫ್. ಐ ಆಮ್ ಜಸ್ಟ್ ರೀಡಿಂಗ್ ದಿಸ್ ಪ್ಯಾರಾಗ್ರಾಫ್. ಈಸ್ ಆಲ್ಸೋ ಎ ರೌಡಿ ಶೀಟರ್. ಇವನ ವಿರುದ್ಧ ರೌಡಿ ಶೀಟರ್ ಇದೆ. ಈಸ್ ಎ ರೌಡಿ. ಆ ಒಂದು ಜಿಸ್ಟನ್ನು ಓದ್ತೀನಿ. ದೂರು ಅರ್ಜಿಯಲ್ಲಿ ತಿಳಿಸಿರುವ ಎದುರು ಅರ್ಜಿದಾರರಾದ ಕೃಷ್ಣ ಸ್ನೇಹಮಯಿ, ಕೃಷ್ಣ ತಂದೆ ಲೇಟ್ ಸಿದ್ದಪ್ಪ, ನಂಬರ್ 335 ಬಂಡಿಪಾಳ್ಯ ಗಣಪತಿ ಆಶ್ರಮ ಅಂಚೆ ಮೈಸೂರು ಇಲ್ಲಿ ವಾಸವಾಗಿದ್ದು, ಈತನು ಮೈಸೂರು ನಗರದ ಕೃಷ್ಣರಾಜ ಠಾಣೆಯಲ್ಲಿ ರೌಡಿ ಆಸಾಮಿಯಾಗಿದ್ದು ಕರ್ನಾಟಕ ಪೊಲೀಸ್ ಮ್ಯಾನ್ಯುಯಲ್ ಆದೇಶ ಸಂಖ್ಯೆ 1059 ಮತ್ತು 1003ರ ಪ್ರಕಾರ ಸಹಾಯಕ ಪೊಲೀಸ್ ಆಯುಕ್ತರು ಕೃಷ್ಣರಾಜ ವಿಭಾಗ ಮೈಸೂರು ನಗರ ಅವರ ಕಚೇರಿ ಆದೇಶ ಸಂಖ್ಯೆ KRD ಮೆಮೊ 62 2019 ದಿನಾಂಕ 1/4/2019ರಲ್ಲಿ ರೌಡಿ ಆಳೆಯನ್ನು ತೆರೆಯಲಾಗಿರುತ್ತದೆ. ಈವರೆಗೂ ಈತನು ಚಟುವಟಿಕೆಯಲ್ಲಿ ಇದ್ದು ಈತನ ಮೇಲೆ ಸೂಕ್ತ ನಿಗಾ ಇಡಲಾಗಿದೆ. ಇವರ ಬ್ಯಾಕ್ಗ್ರೌಂಡ್ ಇದು.